ಎಲ್ಲರಿಗೂ ನಮಸ್ಕಾರ. ಇವತ್ತು ತಗಟೆ ಸೊಪ್ಪಿನಿಂದ ಖಾರ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಈ ದೋಸೆಯನ್ನು ಮಾಡಿಕೊಳ್ಬೇಕು. ತುಂಬಾ ರುಚಿಯಾಗಿರ್ತದೆ. ಈಗ ತಗಟೆ ಸೊಪ್ಪನ್ನು ತಂದು ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ಈಗ ನಾನು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ. ಇದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ನೆನೆಸ್ಲಿಕ್ಕೆ ಇಟ್ಟಿದ್ದೇನೆ. ಅಕ್ಕಿ ನೀವು ನೆನೆಸದಿದ್ರೆ ಅಕ್ಕಿ ಹಿಟ್ಟು ಹಾಕೊಂಡು ಬೇಕಿದ್ರೂ ಈ ಖಾರ ದೋಸೆ ಮಾಡ್ಕೊಳ್ಬಹುದು. ಈಗ ನಾನು 1 ಕಪ್ ಅಕ್ಕಿಯನ್ನು ತೊಳೆದು ನೆನೆಸಿಟ್ಟಿದ್ದೆ. ಈಗ ಅದನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ರುಬ್ಬಿಕೊಳ್ಬೇಕು. ಈಗ ಮಿಕ್ಸಿ ಜಾರಿನಲ್ಲಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ಬೇಕು. ಯಾವ ಕಪ್ಪಲ್ಲಿ ಅಕ್ಕಿ ಹಾಕಿದ್ದೇವೆ ನೋಡಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ಕೂಡ ಹಾಕಿದ್ದೇನೆ. ಈಗ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸನ್ನು ಹುರಿದುಕೊಂಡು ಹಾಕಬೇಕು. ಹಾಗೆ 1 ಚಮಚ ಕೊತ್ತಂಬರಿ ಬೀಜವನ್ನು ಕೂಡ ಹುರಿದು ಹಾಕಬೇಕು. ಈಗ ಸಣ್ಣ ತುಂಡು ಹುಣಸೆ ಹುಳಿಯನ್ನು ಕೂಡ ಹಾಕ್ಕೊಳ್ಬೇಕು. 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ರುಬ್ಬುವಾಗ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ರೂ ಆಗ್ತದೆ ಅಥವಾ ನಯವಾಗಿ ರುಬ್ಬಿದ್ರೂ ಆಗ್ತದೆ. ಈಗ ರುಬ್ಬಿ ತಂದಿದ್ದೇನೆ. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಬೇಕು. ಹಾಗೆ ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಅರ್ಧ ಚಮಚ ಆಗುವಷ್ಟು ಹಿಂಗು ಪುಡಿ ಕೂಡ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟಿನ ಹದ ದೋಸೆ ಹಿಟ್ಟಿನ ಹದಕ್ಕಿದ್ರೆ ಆಯಿತು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಈ ಥರ ಹಿಟ್ಟಿನ ಹದ ಇದೆ ನೋಡಿ. ಈಗ ಇದಕ್ಕೆ ಕಟ್ ಮಾಡಿದ ತಗಟೆ ಸೊಪ್ಪನ್ನು ಹಾಕ್ಕೊಳ್ಬೇಕು. ಬೇಕಿದ್ರೆ ನೀವು ಒಂದು ಈರುಳ್ಳಿಯನ್ನು ಕೂಡ ಇದರ ಜೊತೆ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಇಲ್ಲಿ ಈರುಳ್ಳಿ ಹಾಕ್ಕೊಳ್ಳಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಬೇಕಿದ್ರೆ 5 ನಿಮಿಷ ನೀವು ಹಾಗೆ ಇಟ್ಟು ಆಮೇಲೆ ದೋಸೆ ಮಾಡಿಕೊಳ್ಬಹುದು ಅಥವಾ ಆ ಕೂಡಲೇ ದೋಸೆ ಮಾಡಿದ್ರೂ ಆಗ್ತದೆ. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ತೇನೆ. ಈಗ ಒಲೆ ಮೇಲೆ ಕಾವಲಿಯನ್ನಿಟ್ಟು ಎಣ್ಣೆ ಹಚ್ಕೊಂಡಿದ್ದೇನೆ. ಸಣ್ಣ ಸಣ್ಣ 4 ದೋಸೆ ಮಾಡ್ಕೊಳ್ಬೇಕು ಅಥವಾ ಒಂದೇ ದೋಸೆಯನ್ನು ಮಾಡಿಕೊಂಡ್ರೂ ಆಗ್ತದೆ. ಈಗ ದೋಸೆ ಹಾಕಿದ ಮೇಲೆ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು. ಮುಚ್ಚಳ ತೆಗೆದು ಮತ್ತೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಆಮೇಲೆ ಇದನ್ನು ಮಗುಚಿ ಹಾಕಿ ಬೇಯಿಸಬೇಕು. 2 ಕಡೆ ಚೆನ್ನಾಗಿ ಬೆಂದ ಮೇಲೆ ತೆಗೆದ್ರೆ ಆಯಿತು. ರುಚಿಯಾದ ತಗಟೆ ಸೊಪ್ಪಿನ ಖಾರ ದೋಸೆ ರೆಡಿ ಆಗ್ತದೆ. ನೀವು ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.